ನಾನು ಆಯ್ದುಕೊಳ್ಳುವಂತ ವಿಷಯ ಯಾವುದಕ್ಕೆ ಬಿಡುಗಡೆ ಬೇಕು? ಆಮೇಲೆ ಕರ್ತನ ಕೇಳ್ತಾ ಇದ್ದಾನೆ, ನಿನಗೆ ಯಾವುದಕ್ಕೆ ಬಿಡುಗಡೆ ಬೇಕು? ಆಮೇಲೆ ನಾವು ದೇವರ ಸನ್ನಿಧಾನದಲ್ಲಿ ಆರಂಭದಲ್ಲಿ ಬರುವಾಗ ಯಾವುದೋ ಒಂದು ದೊಡ್ಡ ವಿಷಯ ಇಟ್ಕೊಂಡು ಬರ್ತೀವಿ. ದೊಡ್ಡ ವಿಷಯ ಇಟ್ಕೊಂಡು ಬಂದಾಗ ನೋಡ್ರಿ, ಹೊಸಬರಾಗಿ ನಾವು ಬಂದಾಗ ಇಮ್ಮಿಡಿಯೇಟ್ ಬಿಡುಗಡೆ ಆಗುತ್ತೆ. ನೋಡಿದ್ರ, ನೀವು ಅಬ್ಸರ್ವ್ ಮಾಡಿದ್ರ? ನೀವು ಹೊಸಬರಾಗಿ ಆಲಯದ ಒಳಗಡೆ ಬರುವಾಗ, ದೇವರ ಸನ್ನಿಧಾನದಲ್ಲಿ ಬರುವಾಗ, ಆ ವಿಷಯ ಎಷ್ಟೇ ದೊಡ್ಡದಾಗಿದ್ರೂ ಕೂಡ ಇಮ್ಮಿಡಿಯೇಟ್ ಆಗಿ ದೇವರು ಬಿಡುಗಡೆ ಕೊಡ್ತಾನೆ. ಇದೆಲ್ಲರ ಗಮನಕ್ಕೆ ಬಂದಿರೋದು. ಅನೇಕರು ರೋಗದಿಂದ ಆಲಯದೊಳಗೆ ಹೋಗಿರ್ತೀರಿ, ಆ ರೋಗ ವಾಸಿಯಾಗಿರುತ್ತೆ. ಅನೇಕರು ಸಾಲದ ಕಟ್ಟಿಂದ ಒಳಗಡೆ ಹೋಗಿರ್ತೀರಿ, ದೇವರು ಆ ಕಟ್ಟನ್ನು ಮುರಿದಿರ್ತಾರೆ. ಅನಂತರ ಕೆಲವು ದಿನಗಳಲ್ಲಿ ಬಿಡುಗಡೆ ಸ್ಲೋ ಆಗುತ್ತೆ. ಗೊತ್ತಿದೆಯಾ ನಿಮ್ಗೆ? ಬಿಡುಗಡೆ ಭಾರಿ ಸ್ಲೋ ಆಗುತ್ತೆ. ಕಾರಣ ಏನು? ಇವತ್ತು ನೀವು ಯೋಚನೆ ಮಾಡ್ಬೋದು, ನಾನು ಆರಂಭದಲ್ಲಿ ಹೋದಾಗ ಬಿಡುಗಡೆ ಒಳ್ಳೆ ಆಯ್ತು, ಆದ್ರೆ ಈಗ ಕೆಲವೊಂದು ವಿಷಯ ಬಿಡುಗಡೆನೇ ಆಗೋದಿಲ್ಲ ಅಂತ ನೀವು ಎನ್ನಿಸ್ಬಹುದು. ಯಾವುದಕ್ಕೆ ಬಿಡುಗಡೆ ಬೇಕು? ನಾವು ಕೇವಲ ಕೇಳೋದೇನು ಗೊತ್ತಾ? ನಮ್ಮ ಸಾಲ, ನಮ್ಮ ಮನೆ, ನಮ್ಮ ಮಕ್ಕಳು, ನಮ್ಮ ಆರೋಗ್ಯ, ನಮ್ಮ ಹಣಕಾಸಿಗೆ, ಆಮೇಲೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಬಿಡುಗಡೆ ಕೇಳ್ತೀವಿ. ಆದ್ರೆ ನಮಗೆ ಗೊತ್ತಿಲ್ಲದ ಕೆಲವು ಬಿಡುಗಡೆಗಳುಂಟು. ಮೊದಲನೇದಾಗಿ ನೋಡಿಕೊಳ್ಳೋಣ, ನಮ್ಮ ಆತ್ಮಕ್ಕೆ ಒಂದು ಬಿಡುಗಡೆ ಬೇಕು. ಎಷ್ಟು ಜನ ಹೇಳ್ತೀರಾ ಆತ್ಮಕ್ಕೆ ಬಿಡುಗಡೆ ಬೇಕು? ಯಾಕೆಂದ್ರೆ ಈ ಆತ್ಮವೇ ಪರಲೋಕ ಹೋಗೋದು. ಗೊತ್ತಿದೆಯಾ ನಿಮ್ಗೆ? ಈ ಆತ್ಮ ಪರಲೋಕ ಹೋಗೋದು. ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯ, ಎಜುಕೇಶನ್, ಜಾಬ್ ಯಾವುದು ಪರಲೋಕ ಹೋಗಲ್ಲ. ನಮ್ಮ ಪರಲೋಕ ಹೋಗಬೇಕಾದ್ರೆ ಒಂದೇ ಒಂದು, ನಮ್ಮ ಆತ್ಮಕ್ಕೆ ನಾವು ಬಿಡುಗಡೆಯನ್ನ ಕೊಡಬೇಕು. ಈ ಆತ್ಮ ಬಿಡುಗಡೆಯನ್ನ ಹೊಂದಿದ್ರೆ ನಮಗೆ ಪರಲೋಕ ಸಿಗತ್ತೆ. ಯಾವುದರಿಂದ ಬಿಡುಗಡೆ ಹೊಂದಬೇಕು? ಆತ್ಮ. ಈ ಆತ್ಮಕ್ಕೆ ನಾವು ಯೇಸುವನ್ನ ನಂಬಿದಾಗಲೇ ಒಂದು ಬಿಡುಗಡೆ ಉಂಟಾಗತ್ತೆ. ಆತ್ಮಕ್ಕೆ ಬಿಡುಗಡೆ ಆದ್ರೆ ಎಲ್ಲದಕ್ಕೂ ಬಿಡುಗಡೆ ಆದಾಗೆ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ, ಯೋಹಾನ ಸುವಾರ್ತೆ 8:36. ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಎಲ್ರಿ ಹೇಳ್ರಿ, ಮಗನು ಯಾರು? ಯೇಸು ಕ್ರಿಸ್ತನು. ಆಮೆನ್. ಮಗನು ಯಾರು? ತಂದೆಯ ಒಬ್ಬನೇ ಮಗನು ಯಾರು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ನಿಮ್ಮನ್ನ ಬಿಡುಗಡೆ, ನಿಮ್ಮ ಆತ್ಮಕ್ಕೆ ಬಿಡುಗಡೆ ಮಾಡಿದ್ರೆ ನಿಮ್ಗೆ ಶಾಶ್ವತವಾದ ಬಿಡುಗಡೆ. ಆಮೆನ್. ಏನ್ ವಾಕ್ಯ ಹೇಳುತ್ತೆ? ಮಗನು ನಿಮ್ಮನ್ನ ಬಿಡುಗಡೆ ಮಾಡಿದ್ರೆ ನಿಜವಾಗಿ ನಿಮಗೆ ಬಿಡುಗಡೆ ಆಗೋದು. ಸ್ವಂತ ರಕ್ಷಕನಾಗಿ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸುವುದು ಅಂದ್ರೆ ದೀಕ್ಷಾ ಸ್ನಾನದ ಮೂಲಕ ದೇವರನ್ನ ಸ್ವಂತ ರಕ್ಷಕನಾಗಿ ನಾವು ಸ್ವೀಕರಿಸುವಾಗ ನಮ್ಮ ಆತ್ಮಕ್ಕೆ ಬಿಡುಗಡೆ ಸಿಗುತ್ತದೆ. ಆಮೆನ್. ಎಷ್ಟು ಜನ ಹೇಳ್ತೀರಾ ಯೇಸು ಕ್ರಿಸ್ತನು ನನ್ನ ಸ್ವಂತ ರಕ್ಷಕನಾಗಿರೋದರಿಂದ ನನ್ನ ಆತ್ಮಕ್ಕೆ ಬಿಡುಗಡೆ ಸಿಕ್ಕಿದೆ? ಆಮೆನ್. ಯಾರು? ಮಗನಾದ ಯೇಸು ಕ್ರಿಸ್ತನು ನಿಶ್ಚಯವಾಗಿಯೂ ಆತನು ಬಿಡುಗಡೆ ಕೊಟ್ಟನು, ನಿಜವಾಗಿಯೂ ಬಿಡುಗಡೆ ಕೊಟ್ಟನು. ಆದ್ರಿಂದ ನನಗೂ ನಿನಗೂ ಮೊದಲನೇ ಬಾರಿ ಬಿಡುಗಡೆ ಆಯಿತು. ಆಮೆನ್. ಎಫೆಸ 1:7 ಹೇಳುತ್ತೆ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ. ನಿನ್ನ ಆತ್ಮಗೋಸ್ಕರ. ನೋಡ್ರಿ, ಎಲ್ಲಾ ವಿಷಯಕ್ಕೆ ನಾವು ಕೇಳ್ತೀವಿ ದೇವರ ಹತ್ರ, ಆದ್ರೆ ನಮ್ಮ ಆತ್ಮ ಬಿಡುಗಡೆ ಮಾಡಿದ ಯಾರು? ಯೇಸು ಕ್ರಿಸ್ತನು ಮಾತ್ರ. ಯೇಸು ಕ್ರಿಸ್ತನಲ್ಲದೆ ನಮ್ಮ ಆತ್ಮಕ್ಕೆ ಬಿಡುಗಡೆಗಳು ಇಲ್ಲ. ಯೇಸು ನಮ್ಮ ಆತ್ಮಕ್ಕೆ ಬಿಡುಗಡೆ ಕೊಡಬೇಕು ಅಂತ ಏನ್ ಮಾಡಿದ್ರು? ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ನಿನ್ನ ಆತ್ಮಕ್ಕೆ ಬಿಡುಗಡೆ ಆಗಿದೆ. ನೀನು ಮಹಾಪಾಪ ಮಾಡಿರಬಹುದು, ಘೋರ ಪಾಪ ಮಾಡಿರಬಹುದು, ಯಾರು ಕ್ಷಮಿಸಲಾಗದಂತ ಪಾಪ ನೀನು ಮಾಡಿರಬಹುದು. ಆದರೆ ಶಿಲುಬೆಯಲ್ಲಿ ಸುರಿಸಿದ ರಕ್ತದಿಂದ ನಿನ್ನ ಸಕಲ ಪಾಪವನ್ನ ಪರಿಹರಿಸಿ ನಿನ್ನ ಆತ್ಮಕ್ಕೆ ಒಂದು ಬಿಡುಗಡೆ, ಡೆಲಿವರೆನ್ಸ್ ಕೊಟ್ಟಿರೋದು ನನ್ನ ಯೇಸು ಕ್ರಿಸ್ತನು. ಅನಂತರ ರೋಗ, ಸಾಲ, ಮನೆ, ಮಕ್ಕಳು ಇವೆಲ್ಲ ಅದರ ಕೆಳಗಡೆ ಬರುವಂತದ್ದು. ಮೊದಲನೇದಾಗಿ ಬಿಡುಗಡೆ ಬೇಕಾಗಿರುವುದು ನಮ್ಮ ಆತ್ಮಕ್ಕೆ. ಆಮೆನ್. ನಮ್ಮ ಆತ್ಮಕ್ಕೆ ಬಿಡುಗಡೆ ಇಲ್ಲದೆ ಹೋಗಿ ನಾವು ಯಾವುದನ್ನ ಕೇಳಿದ್ರು ಅದು ವ್ಯರ್ಥ. ಆತ್ಮಕ್ಕೆ ಬಿಡುಗಡೆ ಬೇಕಾಗಿರುವುದು ಬಹಳ, ಅದು ಶಾಶ್ವತವಾದ ನಿಜವಾದ ಬಿಡುಗಡೆ. ಈ ಆತ್ಮವನ್ನ ಯಾರು ಬಿಡುಗಡೆ ಮಾಡಿದ್ರು? ನನ್ನ ಕ್ರಿಸ್ತನು, ಯೇಸು ಕ್ರಿಸ್ತನು ಬಿಡುಗಡೆ ಮಾಡಿದನು. 2 ಕೊರಿಂಥ 3:17 ವಾಕ್ಯ. ಆ ಕರ್ತನು ದೇವರಾತ್ಮನೇ. ಯಾವ ಕರ್ತನು ನಿನ್ನನ್ನು ಬಿಡುಗಡೆ ಮಾಡಿದನು?
ದೇವರ ಆತ್ಮನು ಬಿಡುಗಡೆ ಮಾಡಿದನು. ಯಾವ ಕರ್ತನು ನಿನ್ನ ಆತ್ಮಕ್ಕೆ ಬಿಡುಗಡೆ ಕೊಟ್ಟನು? ದೇವರ ಆತ್ಮನು ಬಿಡುಗಡೆ ಕೊಟ್ಟನು. ಆ ದೇವರ ಆತ್ಮನು ಎಲ್ಲಿದ್ದಾನೋ, ಯಾರಲ್ಲಿದ್ದಾನೋ ಅವರಿಗೆ ಎಲ್ಲಾ ವಿಷಯಗಳಲ್ಲಿ ಬಿಡುಗಡೆ ಉಂಟು. ಎಷ್ಟು ಜನ ನಂಬ್ತೀರಾ? ದೇವರ ಆತ್ಮನು ನಿನ್ನ ಒಳಗಡೆ ಬಂದ್ರೆ ನಿನ್ನಲ್ಲಿ ಬಿಡುಗಡೆಗಳು ಸಂಭವಿಸುತ್ತೆ. ನೀನು ಅದಕ್ಕಾಗಿ ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ. ಎರಡೇ, ಪ್ರಾರ್ಥನೆ ಮಾಡೋದು, ಬೈಬಲ್ ಓದೋದು, ನಂಬಿಗಸ್ತರಾಗಿ ಜೀವಿಸೋದು. ಇದು 3 ಮಾಡಿದ್ರೆ ಆತ್ಮನು ನಿನ್ನನ್ನು ಬಿಡುಗಡೆ ಆಲ್ರೆಡಿ ಮಾಡಿದ್ದಾನೆ. ನಿನ್ನ ಆತ್ಮಕ್ಕೆ ಆತ್ಮನು ಬಿಡುಗಡೆ ಮಾಡಿದ್ದಾನೆ. ಕೊಳಕಲ್ಲಿದ್ದ, ಹೊಲಸಾಗಿದ್ದ, ಎಲ್ಲೆಲ್ಲೋ ತಲೆ ಕುಟ್ಕೊಳ್ತಾ ಇದ್ದ ನಮ್ಮನ್ನ ರಕ್ತ ಸುರಿಸಿ ಬಿಡುಗಡೆ ಮಾಡಿದ ದೇವರು ನಮ್ಮ ಸಂಗಡ ಇದ್ದಾರೆ. ಆತನು ಸಾಮಾನ್ಯನಾದ ದೇವರಲ್ಲ. ಆಮೆನ್. ಇದುವರೆಗೂ ನಮ್ಮನ್ನ ರಕ್ಷಿಸ್ಲಿಕ್ಕೆ ಈ ರೀತಿ ಜೀವ ಕೊಟ್ಟವರು ಯಾರು ಇಲ್ಲ. ಈ ರೀತಿ ಜೀವ ಕೊಟ್ಟು ನಮ್ಮನ್ನ ರಕ್ಷಿಸಿದವರು ಒಬ್ಬರು ಇಲ್ಲ. ಆದರೆ ಯೇಸು ಕ್ರಿಸ್ತನು ನಿನ್ನ ಆತ್ಮಕ್ಕೆ ನಿಜವಾದ ಬಿಡುಗಡೆ, ಪರಿಪೂರ್ಣವಾದ ಬಿಡುಗಡೆ ಆಗಬೇಕೆಂದು ತಾನೇ ಶಿಲುಬೆಯಲ್ಲಿ ಜೀವ ಕೊಟ್ಟು ಬಿಡುಗಡೆ ಮಾಡಿದ ಅದೇ ಆತ್ಮನು ನಿನ್ನ ಒಳಗಡೆ ಇರುವಾಗ ನಿನ್ನ ಸಕಲ ವಿಷಯದಲ್ಲಿ ಬಿಡುಗಡೆಗಳುಂಟು. ಬಿಡುಗಡೆ ಕೊಟ್ಟ ಆತ್ಮನೇ ನನ್ನ ಒಳಗಡೆ ಇದ್ದಾನೆ. ನನ್ನ ಆತ್ಮಕ್ಕೆ ಬಿಡುಗಡೆ ಕೊಟ್ಟ ದೇವರೇ ನನ್ನ ಒಳಗಡೆ ಇದ್ದಾನೆ. ಯಾಕೋಬ 1:25. ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ಹಲ್ಲೆಲೂಯಾ. ಬಿಡುಗಡೆಗಳು ಎಲ್ಲಿ ವಾಕ್ಯವನ್ನ ಓದಿ ಅದರ ಪ್ರಕಾರ ನಡೆದುಕೊಳ್ಬೇಕು. ಆಮೇನ್. ವಾಕ್ಯವನ್ನ ಕೇಳುವವರಾಗಿರದೆ ಅನುಸರಿಸಿ ನಡೆಯುವವರಾಗಿರ್ಬೇಕು. ದೇವರ ವಾಕ್ಯ ಹೇಳ್ತದೆ, ನಾನೇ ಸರ್ವೋತ್ತಮನು, ನಾನೇ ಆದಿ, ನಾನೇ ಅಂತ್ಯ. ಆದ್ರೆ ಇನ್ನು ಕೆಲವರಿಗೆ ಭಯ ಹೋಗ್ಲಿಲ್ಲ. ನಾನು ಕೇಳ್ತೀನಿ, ಯಾಕೆ ಭಯ? ದೇವರು ಹೇಳಿದಾನೆ, ನಾನೇ ಸರ್ವೋತ್ತಮನು. ನೀನು ಯಾವುದ್ರ ಮೇಲೆ ನಿನ್ನ ಸಭೆ ಕಟ್ಟಿದ್ದಿ? ಕ್ರಿಸ್ತನೆಂಬ ಬಂಡೆಯ ಮೇಲೆ ಕಟ್ಟಿರೋದ್ರಿಂದ ಯಾರೇ ಎಂಟ್ರಿ ಆಗ್ಲಿ ಯಾರೇ ಹೋಗ್ಲಿ ನಮ್ಗೇನು. ವಾಕ್ಯ ಹೇಳುತ್ತೆ ಏನು? ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮನ ಧರ್ಮ ಪ್ರಮಾಣವನ್ನ ಲಕ್ಷ್ಯ ಕೊಟ್ಟು ನೋಡಿ. ಅಲ್ಲಿ ತಲೆ ಹಾಕಬೇಡ್ರಿ. ಯಾವ ಪ್ರಮಾಣ? ಧರ್ಮ ಪ್ರಮಾಣವನ್ನ ಲಕ್ಷ್ಯ ಕೊಟ್ಟು ಕೇಳಿ, ಲಕ್ಷ್ಯ ಕೊಟ್ಟು ಓದಿ. ವಾಕ್ಯ ಹೇಳುತ್ತೆ, ಒಂದೊಂದು ವಾಕ್ಯದಲ್ಲಿ ಜೀವ ಇದೆ, ಒಂದೊಂದು ವಾಕ್ಯದಲ್ಲಿ ಆಶೀರ್ವಾದಗಳಿದೆ, ಒಂದೊಂದು ಅಧ್ಯಾಯಗಳು ನಿನ್ನನ್ನು ಬದಲಾಯಿಸಲಿಕ್ಕೆ ಶಕ್ತಿ ಇದೆ. ಆಮೆನ್. ನೋಡುತ್ತಲೇ ಇರುವವನು ವಾಕ್ಯವನ್ನ ಕೇಳಿ ಮರೆತು ಹೋಗೋದಕ್ಕಲ್ಲ, ಆ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡುತ್ತೆ. ಆಮೆನ್. ಕಾರಣ ವಾಕ್ಯ ಓದುವಾಗ ನಿನ್ನ ಮೈಂಡಲ್ಲಿ ಒಂದು ಬರಬೇಕು, ನಾನು ಓದ್ತಾ ಇರೋದು ಸ್ಟೋರಿ ಬುಕ್ ಅಲ್ಲ, ನಾನು ಓದ್ತಾ ಇರೋದು ಬಾಲಮಂಗಳ ಅಲ್ಲ, ನಾನು ಓದ್ತಾ ಇರೋದು ತರಂಗವೋ ತುಷಾರೋ ಪತ್ರದ ಬುಕ್ ಅಲ್ಲ, ನಾನು ಓದ್ತಾ ಇರೋದು ಆಕಾಶ ಭೂಮಿಯನ್ನ ಉಂಟು ಮಾಡಿದ ದೇವರ ಬಾಯಿಂದ ಹೊರಟ ಶಬ್ದಗಳನ್ನ ನಾನು ಓದ್ತಾ ಇದ್ದೇನೆ. ದೇವರ ಸಂಗಡ ಮಾತಾಡ್ತಾ ಇದ್ದೀನಿ ಅನ್ನುವ ಅನುಭವ ಯಾರಿಗೆ ಉಂಟಾಗುತ್ತದೋ ಅವರು ಆ ವಾಕ್ಯದ ಆಶೀರ್ವಾದವನ್ನು ಹೊಂದುತ್ತಾರೆ. ಆಮೆನ್. ವಾಕ್ಯ ಓದುವಾಗ ನಿನ್ನ ಒಳಗಡೆ ಬರಬೇಕು. ಇದು ಸಾಮಾನ್ಯವಾದದಲ್ಲ. ಈ ಒಂದು ವಾಕ್ಯ ಓದಿದ್ರು ನನ್ನ ಜೀವಿತ ಬದಲಾಗುತ್ತೆ, ಒಂದು ಅಧ್ಯಾಯ ಓದಿದ್ರು ನನ್ನ ಜೀವಿತ ಬದಲಾಗುತ್ತೆ. ಸಾಮಾನ್ಯವಾದ ಒಂದು ಪುಸ್ತಕ ಅಲ್ಲ ಇದು. ಇದು ಮಾತ್ರ ಬಾಯಲ್ಲಿ ಯಾವಾಗಲೂ ಹಗಲು ರಾತ್ರಿ ನಾವು ಅದನ್ನು ಉಚ್ಚರಿಸ್ತೇವೆ. ಕಾರಣ ಇದು ನನಗೆ ಜೀವವನ್ನ ಕೊಟ್ಟಿರುವಂಥದ್ದು, ಇದು ನನಗೆ ಆಶೀರ್ವಾದವನ್ನ ಕೊಟ್ಟಿರುವುದು, ಇದು ನನ್ನ ವೈರಿಯನ್ನ ಸೋಲಿಸಿರುವಂಥದ್ದು, ಇದು ನನಗೆ ಆರೋಗ್ಯವನ್ನ ಕೊಟ್ಟಿರುವಂತ ಪುಸ್ತಕ, ಇದು ನನ್ನ ಜೀವಿತವನ್ನ ಬದಲಾಯಿಸಿದ ಪುಸ್ತಕ. ಬಿಡುಗಡೆ ಆತ್ಮಕ್ಕೆ ಬಿಡುಗಡೆ ಆದ್ರೆ ಎಲ್ಲಾ ವಿಷಯದಲ್ಲಿ ಬಿಡುಗಡೆ ಆಗುತ್ತೆ. ಆತ್ಮಕ್ಕೆ ಬಿಡುಗಡೆ ಆಗಬೇಕು. ಈ ಆತ್ಮ ಯಾರದೋ ಕೈಯಲ್ಲಿ ಸಿಕ್ಕಿ ಬಿಡಬಾರದು. ಈ ಆತ್ಮ ಯಾರದೋ ಅಂಡರಲ್ಲಿ ಒದಕಬಾರದು. ಈ ಆತ್ಮ ಕೆಟ್ಟದಕ್ಕೆ ಹೋಗೋದಕ್ಕೆ ಮನಸ್ಸು ಮಾಡಬಾರದು. ಈ ಆತ್ಮಕ್ಕೆ ಬಿಡುಗಡೆ ಕೊಟ್ಟಾತನೋ ಯಾರಲ್ಲಿದ್ದಾನೋ ಅವರಿಗೆ ಶಾಶ್ವತವಾದ ಬಿಡುಗಡೆಗಳು ಉಂಟು. ಹಾಲೆಲೂಯ್ಯ, ಹಾಲೆಲೂಯ್ಯ. ಕೊಲೆಸದವರಿಗೆ ಬರೆದ ಪತ್ರಿಕೆ 1:14. ಈ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಆಮೆನ್, ಹಾಲೆಲೂಯ್ಯ.
ಅದು ನಿನ್ನ ಒಳಗಡೆ ಬರ್ತಾ ಇಲ್ಲ. ನಿಮಗೆ ಬಿಡುಗಡೆ ಆಲ್ರೆಡಿ ಆತ್ಮಕ್ಕೆ ಆಗಿದೆ. ಹಾಗಾದ್ರೆ ಆತ್ಮಕ್ಕೆ ಬಿಡುಗಡೆ ಆದ್ಮೇಲೆ ಇನ್ಯಾವುದಕ್ಕೆ ಬಿಡುಗಡೆ ಆಗ್ಬೇಕು? ಶರೀರಕ್ಕೆ ಬಿಡುಗಡೆ ಆಗ್ಬೇಕು. ಆಮೇಲೆ ಎಷ್ಟು ಬಹಳ ಸೊಗಸಿದೆ ನೋಡಿ, ಇದು ಒಂದಕ್ಕೊಂದು ಲಿಂಕ್. ಆತ್ಮಕ್ಕೆ ಬಿಡುಗಡೆ ದೇವ್ರು ಕೊಟ್ಟರು, ದೀಕ್ಷಾ ಸ್ನಾನ ಆಯ್ತು, ಪವಿತ್ರ ಆತ್ಮನು ತಾನೇ ನಿಮ್ಮ ಮೇಲೆ ಬಂದ, ಅಭಿಷೇಕ ಮಾಡಿದ್ರು, ನಿಮ್ಮ ಆತ್ಮ ಒಂದು ಪರಲೋಕಕ್ಕೆ ಫಿಕ್ಸ್ ಆಯ್ತು. ಆಮೇಲೆ ಈಗ ಶರೀರ, ನೀವು ಹೇಳಿದ್ ಕೇಳಬೇಕಲ್ಲ, ಶರೀರಕ್ಕೊಂದು ಡೆಲಿವರೆನ್ಸ್ ಬೇಕು. ಏನ್ ಶರೀರಕ್ಕೆ ಡೆಲಿವರೆನ್ಸ್ ಬೇಕು? ಕರ್ತನು ಮಧ್ಯಾಕಾಶದಲ್ಲಿ ಬರುವಾಗ ಆತನನ್ನ ಸಂಧಿಸುವುದಕ್ಕಾಗಿ ನಾವೆಲ್ಲ ವಿಶ್ವಾಸಿಗಳು ಹೋಗ್ತೇವೆ. ಎಷ್ಟು ಜನರಿಗೆ ಗೊತ್ತಿದೆ ಅದು? ಆಮೇಲೆ ನಾವು ವಿಶ್ವಾಸಿಗಳು ಏನೋ ದೇವ್ರ ಮಕ್ಕಳಾದ ನಾವುಗಳು ದೇವರನ್ನ ಅಂಗೀಕರಿಸಿ ಇಲ್ಲೇ ಸಾಯ್ಲಿಕ್ಕಲ್ಲ, ನಮಗೊಂದು ದೇವ್ರು ನಿತ್ಯ ಜೀವ ಕೊಡ್ತೀನಿ ಅಂತ ಒಂದು ಪ್ರಮಾಣ ಮಾಡಿದ್ದಾರೆ. ಆಮೇನ್, ಒಂದು ಪ್ರಾಮಿಸ್ ಮಾಡಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಅಲ್ಲಿ ಶರೀರದಿಂದ ನಾವು ಬಿಡುಗಡೆಯನ್ನ ಹೊಂದಿ ಮಹಿಮೆಯಲ್ಲಿ ಸೇರ್ಕೊಳ್ತೀವಿ. ಶರೀರಧಾರೆಯನ್ನ ಬಿಟ್ಟು ಮಹಿಮೆಯಾಗಿ ದೇವರ ಹತ್ರ ನಾವು ಸೇರಿಕೊಳ್ಳುತ್ತೇವೆ. ಆಮೇಲೆ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ನಿಮ್ಗೆ ಅರ್ಥ ಆಗ್ಲಿಕ್ಕಾಗಿ. ಫಿಲಿಪ್ಪಿ 3:20. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ರಾಜಾದಿ ರಾಜನು ನಿನ್ನ ರಕ್ಷಕನಾಗಿ ಬರ್ತಾನೆ. ನಿನ್ನ ಶರೀರಕ್ಕೊಂದು ರಕ್ಷಣೆ, ನಿನ್ನ ಆತ್ಮಕ್ಕೊಂದು ರಕ್ಷಣೆ, ನೀನ್ ಇದುವರೆಗೂ ಕಾದು ಕಾಪಾಡಿಕೊಂಡಿದ್ದ ನಿನ್ನ ಎಲ್ಲಾ ವಿಷಯಗಳಿಗೆ ಒಂದು ಬಿಡುಗಡೆ ಕೊಡುವುದಕ್ಕಾಗಿ ಆತನು ಮಧ್ಯಾಕಾಶದಲ್ಲಿ ಏರಿ ಬರುತ್ತಾನೆ. ಮಧ್ಯಾಕಾಶದಲ್ಲಿ ಬರುವಾಗ ನಿನ್ನ ದೇಹವನ್ನು ರೂಪಾಂತರಗೊಳಿಸಿ ಆತನು ತನ್ನ ಮಹಿಮೆಯಲ್ಲಿ ಸೇರಿಸಿಕೊಳ್ಳುತ್ತಾನೆ. ಆಮೇನ್. ಆತ್ಮಕ್ಕೆ ಬಿಡುಗಡೆ, ಶರೀರಕ್ಕೆ ಬಿಡುಗಡೆ. ಆಮೇನ್. ಈ ಶರೀರಕ್ಕೆ ಬಿಡುಗಡೆ ಬಹಳ ಮುಖ್ಯ. ಕಾರಣ ಶರೀರಕ್ಕೆ ಬಿಡುಗಡೆ ಕೊಡುವವನು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಅಪೊಸ್ತಲರ ಕೃತ್ಯ 13:39. ನೀವು ಬಿಡುಗಡೆ ಹೊಂದಲಾಗದ ಎಲ್ಲಾ ಪಾಪಗಳಿಂದ ನಂಬುವರೆಲ್ಲರೂ ಆತನ ಮೂಲಕವಾಗಿ ಬಿಡುಗಡೆ ಹೊಂದಿ ನೀತಿವಂತರೆನಿಸಿಕೊಳ್ಳುತ್ತಾರೆ. ಬಿಡುಗಡೆ ಹೊಂದಲಾಗದ ಪಾಪಗಳಿಂದಲೂ ದೇವರು ನಿನ್ನನ್ನು ಬಿಡುಗಡೆ ಮಾಡ್ತಾನೆ. ಇದು ಬಹಳ ಇಂಪಾರ್ಟೆಂಟ್. ಇನ್ನು ಕೆಲವರು ಹೇಳೋದುಂಟು, ಸಿಸ್ಟರ್ ಇದರಲ್ಲಿ ಬಿಡುಗಡೆ ಆಗುತ್ತಾ? ಸಿಸ್ಟರ್ ಇದರಲ್ಲಿ ಬಿಡುಗಡೆ ನನಗೆ ಬಿಡುಗಡೆ ಆಗೋದು ಹೇಗೆ? ಇಷ್ಟು ಕೆಟ್ಟು ಹೋಗಿದೆ. ನಾನು ದೇವ್ರು ಕೆಟ್ಟು ಹೋಗಿದ್ದನ್ನ ಸರಿ ಮಾಡ್ಲಿಕ್ಕೆ ಬಂದಿದ್ದು. ಆಮೇಲೆ ಕೆಲವೊಮ್ಮೆ ಎಲ್ಲ ಆಗಿ ಏನು ಆಗಲ್ಲ, ಝೀರೋ ಪರಿಸ್ಥಿತಿಯಲ್ಲಿ ನೀನು ಇರ್ಬೋದು. ಆದ್ರೂ ಹೇಳ್ತೀನಿ, ನನ್ನ ಯೇಸು ನಿಜವಾಗಿ ಬಿಡುಗಡೆ ಮಾಡಿದ್ರೆ ನೀನು ಖಂಡಿತವಾಗಿ ಬಿಡುಗಡೆ ಆಗತ್ತೆ. ಹಲ್ಲೆಲೂಯಾ. ಕೆಲವ್ರು ಹೇಳ್ತಾರೆ ಬದುಕಕ್ಕೆ ಆಗಲ್ಲ. ನಾನೊಂದು ಸಾಕ್ಷಿ ಹೇಳಿದೆ, ಬದುಕಕ್ಕೆ ಆಗಲ್ಲ, ಏನ್ ಲಾಸ್ಟ್ ಅಂತ ಇರ್ತಾರೆ. ಆದ್ರೆ ಯೇಸು ಎಲ್ಲೋ ಯಾರನ್ನ ಕಳುಹಿಸಿಯೋ, ವಾಕ್ಯವನ್ನ ಕಳುಹಿಸಿಯೋ, ಸಂದೇಶವನ್ನ ಕಳುಹಿಸಿಯೋ, ದೇವ್ರಿಗೆ ಗೊತ್ತು ಹೆಂಗ್ ಇವ್ರನ್ನ ಟಚ್ ಮಾಡಬೇಕು ಅಂತ. ಆ ಟೈಮಲ್ಲಿ ದೇವ್ರು ಟಚ್ ಮಾಡ್ತಾರೆ. ಅದು ನನ್ನ ದೇವರ ಶಕ್ತಿ, ಅದು ನನ್ನ ದೇವರ ಪ್ರಭಾವ, ಅದು ನನ್ನ ದೇವರ ಮಹಿಮೆ. ಆಗಲ್ಲ ಅನ್ನೋದು ಮನುಷ್ಯನ ಮಾತು, ಆಗತ್ತೆ ಅನ್ನೋದು ದೇವರ ಮಾತು. 10 ವರ್ಷ ಆಗ್ಲಿಲ್ಲ, 7 ವರ್ಷ ಆಗ್ಲಿಲ್ಲ, 15 ವರ್ಷ ಆಗ್ಲಿಲ್ಲ, ನಾನು ಹೇಳ್ತೀನಿ ಕೂಗಿ, ಒಪ್ಪಿಸಿಕೊಡು ನಿನ್ನ ಶರೀರ, ಆತ್ಮ, ಪ್ರಾಣವನ್ನ ನಿನ್ನ ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ಒಪ್ಪಿಸಿಕೊಟ್ಟು ಎಲ್ಲವೂ ನೀನೇ ಅಂತ ಹೇಳು. ನನ್ನ ದೇವರು 10 ವರ್ಷ ಆಗದೆ ಇರೋದು 11 ವರ್ಷ ಮಾಡ್ತಾನೆ. ಆತನಿಗೆ ಸಾಧ್ಯ ಇದೆ. ಬಿಡುಗಡೆ ಹೊಂದಲಾಗ್ಲಿಕ್ಕಾಗದೇ ಇರುವ ಪಾಪಗಳಿಂದಲೂ, ಕ್ರಿಯೆಗಳಿಂದಲೂ, ರೋಗಗಳಿಂದಲೂ, ಸಾಲಗಳಿಂದಲೂ ಬಿಡುಗಡೆ ಕೊಡೋದಕ್ಕೆ ನನ್ನ ಕರ್ತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. 1 ಪೇತ್ರ 1ನೇ ಅಧ್ಯಾಯ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮ್ಮನ್ನು ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ? ಪ್ರೀತಿಯ ದೇವ ಜನರೇ, ಬಿಡುಗಡೆ ಆಗೋದಕ್ಕೆ ಏನಿಲ್ಲ. ಬಿಡುಗಡೆ ಯಾವುದರಿಂದ ಆಗಲ್ಲ. ನೀನು ಕ್ರಿಸ್ತನನ್ನ ಚೆನ್ನಾಗರಿದ್ರೆ ಬಿಡುಗಡೆ ಆಗತ್ತೆ. ಕ್ರಿಸ್ತನೊಂದಿಗೆ ನೀನು ಅನ್ಯೋನ್ಯತೆಯಲ್ಲಿದ್ರೆ ಬಿಡುಗಡೆ ಆಗತ್ತೆ. ಶೋಧನೆಗಳು ಬರ್ಬೋದು, ಆದ್ರೆ ಅದರಿಂದ ಬಿಡಿಸುವಂತ ದೇವರು ನಿನ್ನ ಸಂಗಡ ಇರುವುದಾದರೆ ಅದರ ಮುಗಿದ ತಕ್ಷಣ ವಿಶೇಷ ಆಶೀರ್ವಾದದೊಟ್ಟಿಗೆ ನಿನ್ನನ್ನು ಬಿಡುಗಡೆ ಮಾಡುತ್ತಾರೆ. ಆಮೆನ್. ಹಲ್ಲೆಲೂಯಾ.
ಹಾಲೆಲೂಯ. ಬೆಳ್ಳಿ ಬಂಗಾರ ನಶಿಸಿ ಹೋಗುವಂತ ಯಾವುದೇ ಕ್ರಿಯೆಗಳಿಂದ ಬಿಡುಗಡೆ ಆಗೋದಿಲ್ಲ. ಎಲ್ಲರೂ ಹೇಳ್ತಾರೆ ಇಷ್ಟು ಹಣ ಕೊಟ್ರೆ ಬಿಡುಗಡೆ ಆಗುತ್ತೆ. ನೋ, ಬಿಡುಗಡೆ ಆಗೋದು ಹಣ ಕೊಟ್ಟು ಮತ್ತೊಂದು ವಸ್ತು ಕೊಟ್ಟು ಸಭೆಗೆ ಏನೋ ಕೊಟ್ಟು ಅಲ್ಲ. ಬಿಡುಗಡೆ ಆಗೋದು ಯಜ್ಞದ ಕುರಿಯಾದ ಆತನ ರಕ್ತದಿಂದಲೇ ನಿನಗೆ ಬಿಡುಗಡೆ ಆಗೋದು. ಆ ದೇವರ ಆತ್ಮನು ನಿನ್ನ ಒಳಗೆ ಬರೋದಾದರೆ ನಿನ್ನ ಒಳಗಡೆ ಯಾವುದಿರೋದಕ್ಕೂ ಆತನು ಬಿಡೋದಿಲ್ಲ. ಕ್ಷಣ ಮಾತ್ರದಲ್ಲಿ ಆತನು ಬಿಡುಗಡೆ ಕೊಡುವವನಾಗಿದ್ದಾನೆ. ಹೆಮ್ಮೆ ನಾವು ಎಣಿಸ್ಕೊಳ್ತೀವಿ, ನಾನು ಅದು ಕೊಟ್ಟು ಇದು ಕೊಟ್ಟು ಬಿಡುಗಡೆ. ನೋ, ಯಾವುದರಿಂದಲೂ ಅಲ್ಲ, ಒಂದೇ ಒಂದು ಆತನ ರಕ್ತದಿಂದಲೇ ನಿನಗೆ ಬಿಡುಗಡೆ ಆಗೋದು. ಬಿಡುಗಡೆ ಇವತ್ತು ಯಾವುದಕ್ಕೆ ಬೇಕು ಅಂದ್ರೆ ಶರೀರ, ಆತ್ಮ, ಪ್ರಾಣಕ್ಕೆ. ಆಮೆನ್. ಈ ಮೂರು ಬಿಡುಗಡೆ ಹೊಂದ್ರೆ ನಿನ್ನ ಕುಟುಂಬದಲ್ಲಿ ಎಲ್ಲಾ ಬಿಡುಗಡೆ ಹೊಂದುತ್ತೆ. ನಾವು ಪಾಲಿಸಬೇಕು. ಮೊದಲೇ ವಾಕ್ಯ ಓದಿದ್ವಿ, ದೇವರ ವಾಕ್ಯವನ್ನ ನೋಡ್ಕೊಂಡು ಹೋಗೋದಲ್ಲ, ಮರೆತು ಬಿಡುವಂಥದ್ದಲ್ಲ. ದೇವರ ವಾಕ್ಯವನ್ನು ನಾವು ಅಂಗೀಕರಿಸಿ ಅದರ ಹಾಗೆ ನಾವು ನಡೆಯುವಾಗ ದೇವರು ತಾನೇ ಬಿಡುಗಡೆ ಕೊಡುವವನಾಗಿದ್ದಾನೆ. ಆಮೆನ್. ರೋಮ 8:23. ಪ್ರಥಮ ಫಲವಾಗಿರುವ ಪವಿತ್ರಾತ್ಮವರವನ್ನು ಹೊಂದಿದ ನಾವಾದರೂ ದೇವರ ಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ಇಲ್ಲಿ ದೇಹಕ್ಕೆ ವಿಮೋಚನೆ ದೇವರು ಕೊಟ್ಟಿದ್ದಾರೆ. ಪವಿತ್ರಾತ್ಮ ವರ ಎಲ್ಲಿಂದ ಬಂತು? ನೀವು ದೀಕ್ಷಾ ಸ್ನಾನಗೊಂಡಾಗ. ನೀವು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗಲೇ ಆ ಪವಿತ್ರಾತ್ಮನ ವರ ನಿಮ್ಮ ಮೇಲೆ ಬರುವಾಗ ನಿಮ್ಮ ಶರೀರಕ್ಕೆ ಆಲ್ರೆಡಿ ಬಿಡುಗಡೆ ಆಗಿದೆ. ನಿಮ್ಮ ಆತ್ಮಕ್ಕೂ ದೇವರು ಬಿಡುಗಡೆ ಕೊಟ್ಟರು. ಆಮೆನ್. ಶರೀರ ಆತ್ಮಕ್ಕೆ ಬಿಡುಗಡೆ ಕೊಟ್ಟ ದೇವರು ನಿಮ್ಮ ಸಕಲ ಸ್ವಾಸ್ಥ್ಯಕ್ಕೂ ಬಿಡುಗಡೆ ಕೊಡುವವನಾಗಿದ್ದಾನೆ. ಬಿಡುಗಡೆಯನ್ನ ಹುಡುಕೋದಲ್ಲ, ಬಿಡುಗಡೆಯನ್ನ ಏನೋ ನಾವು ಅಳ್ಬೇಕಾಗಿಲ್ಲ. ಕಾರಣ ಬಿಡುಗಡೆ ನನ್ನ ದೇವರಲ್ಲಿ ಶಾಶ್ವತವಾಗಿದೆ. ಮೊದಲು ಮಾಡಬೇಕಾದದ್ದು ನಾವು ತಿಳ್ಕೊಳ್ಬೇಕು, ನನ್ನ ಶರೀರ, ಆತ್ಮ, ಪ್ರಾಣದಲ್ಲಿ ಕರ್ತನನ್ನು ನಾನು ಸರಿಯಾಗಿ ಹೊಂದಿಕೊಳ್ತಾ ಇದ್ದೇನಾ, ಕರ್ತನಿಗೆ ಸರಿಯಾಗಿ ನಡೆದುಕೊಳ್ತಾ ಇದ್ದೇನಾ, ಕರ್ತನನ್ನು ಅನುಸರಿಸಿ ನಡೀತಾ ಇದ್ದೇನಾ ಅನ್ನೋದು ನಿನ್ನ ಮೈಂಡಲ್ಲಿ ಬಂದರೆ ನಿನಗಾಗಲೇ ಒಂದು ಬಿಡುಗಡೆ. ಸೊ ಬಿಡುಗಡೆ ಬಹಳ ಮುಖ್ಯ. ಬಿಡುಗಡೆ ಬಹಳ ಮುಖ್ಯ. ಇವತ್ತು ಅನೇಕರು ಕೂಗುತ್ತಾ ಇರೋದು, ಅನೇಕರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಕೆಲವರಿಗೆ ಕೆಲವು ವಿಷಯಗಳಲ್ಲಿ ಎಷ್ಟು ವರ್ಷಗಳಾದರೂ ಬಿಡುಗಡೆ ಆಗಲಿಲ್ಲ, ಅದಕ್ಕಾಗಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ನನ್ನನ್ನು ಕೇಳುವಂತ ಪ್ರೀತಿಯ ಜನರೇ, ಇವತ್ತು ನಾನು ಕೂಗಿ ಹೇಳ್ತೇನೆ, ದೇವರ ಆತ್ಮನು ನಿನ್ನಲ್ಲಿ ಇದ್ದಾನಾ? ನಿನಗೆ ಬಿಡುಗಡೆ ಉಂಟು. ದೇವರ ಆತ್ಮನು ನಿನ್ನಲ್ಲಿ ಚಲಿಸ್ತಾ ಇದ್ದಾನಾ? ಬಿಡುಗಡೆಗಳುಂಟು. ನೀನು ತಿಳ್ಕೊಳ್ಬೇಕು, ದೇವರ ಆತ್ಮನು ನನ್ನಲ್ಲಿ ತಿರುಗಾಡ್ತಾ ಇದ್ದಾನ, ವಾಸ ಮಾಡ್ತಾ ಇದ್ದಾನ, ನನ್ನಲ್ಲಿ ಮಾತನಾಡ್ತಾ ಇದ್ದಾನೆ ಎನ್ನುವುದಾಗಿ ಯಾವಾಗ ತಿಳ್ಕೊಳ್ತಿ? ನೀನು ನಿನ್ನ ಮೊಣಕಾಲಲ್ಲಿ ಬಂದಾಗ, ನೀನು ನಿನ್ನ ಉಪವಾಸದಲ್ಲಿದ್ದಾಗ, ನೀನು ಸತ್ಯವೇದವನ್ನು ಓದುವಾಗ, ನೀನು ಪ್ರಾರ್ಥನೆಯನ್ನ ನಾನಾ ಭಾಗಗಳಲ್ಲಿ ದಿನದ ಅನೇಕ ಭಾಗಗಳಲ್ಲಿ ನೀನು ಪ್ರಾರ್ಥನೆ ಸಲ್ಲಿಸುವಾಗ ನಿನ್ನ ಬಿಡುಗಡೆಗಳು ನಿನ್ನ ಕೈಯಲ್ಲಿದೆ. ಕರ್ತನು ಬಿಡುಗಡೆ ಮಾಡಿದ್ರೆ ಅದು ನಿಜವಾದ ಬಿಡುಗಡೆ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಹಾಗಾದ್ರೆ ಬಿಡುಗಡೆ ಬೇಕಾದ್ರೆ ನೀನು ಏನೇನೋ ಅಲ್ಲಿ ಕೊಡೋದು, ಇಲ್ಲಿ ಕೊಡೋದು, ಅದು ಕೊಡೋದು, ಇದು ಕೊಡೋದಕ್ಕಿಂತ ಹೆಚ್ಚಾಗಿ ಕರ್ತನ ಪಾದದಲ್ಲಿ ಕುಳಿತು ಕಣ್ಣೀರು ಸುರಿಸೋದಾದ್ರೆ, ಕರ್ತನ ಆತ್ಮನು ನಿನ್ನ ಮೇಲೆ ಬರುವಾಗ ನಿನಗೆ ಬಿಡುಗಡೆಗಳುಂಟು. ಕರ್ತನ ಆತ್ಮನು ನಿನ್ನ ಹತ್ರ ಬರಬೇಕು. ಕಾರಣ ಬಿಡುಗಡೆ ಮನುಷ್ಯರು ಕೊಡೋದಲ್ಲ, ಸೇವಕರು ಕೊಡೋದಲ್ಲ. ಬಿಡುಗಡೆ ಕೊಡುವಾತನು ನನ್ನ ಕರ್ತನಾದ ದೇವರು. ಪವಿತ್ರಾತ್ಮನ ಮುಖಾಂತರವಾಗಿ ನಿನ್ನ ಎಲ್ಲಾ ವಿಷಯಕ್ಕೆ ಬಿಡುಗಡೆ ಕೊಡ್ತಾನೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆ. ಕಣ್ಣುಗಳನ್ನು ಮುಚ್ಚಿ ಅಲ್ಪ ನಿಮಿಷ ಆ ಬಿಡುಗಡೆ ಕೊಡುವಂತ ದೇವರ ಆತ್ಮನನ್ನ ನೆನಪಿಸಿರಿ. ಆ ಬಿಡುಗಡೆ ಕೊಡುವ ಪವಿತ್ರಾತ್ಮನನ್ನ ಆತನಿಗೆ ಒಂದು ನಿಮಿಷ ಸ್ತೋತ್ರ ಸಲ್ಲಿಸಿರಿ. ಪವಿತ್ರಾತ್ಮನಿಗೆ ಸ್ತೋತ್ರ ಸಲ್ಲಿಸಿರಿ. ಹಾಲೆಲೂಯ್ಯ, ಹಾಲೆಲೂಯ್ಯ. ಯಾವುದಕ್ಕೆ ಇವತ್ತು ಬಿಡುಗಡೆ ಬೇಕೋ ಅದನ್ನ ಕೇಳ್ತಾ ಇಲ್ಲ ನಾವು. ಯಾವುದಕ್ಕೆ ಬಿಡುಗಡೆ ಬೇಕಾಗಿದೆಯೋ ಅದನ್ನು ನಾವು ಆಲೋಚಿಸ್ತಾ ಇಲ್ಲ. ಮೊದಲನೇದಾಗಿ ನಿನ್ನ ಶರೀರ, ಆತ್ಮ, ಪ್ರಾಣಕ್ಕೆ ಬಿಡುಗಡೆ ಬೇಕು. ಆ ಬಿಡುಗಡೆ ಕೊಟ್ಟಾಗಲೇ ಎಲ್ಲ ವಿಷಯಗಳಲ್ಲಿ ನಿನಗೆ ಬಿಡುಗಡೆ ನಡೆಯುತ್ತದೆ. ನಿನ್ನ ಆರೋಗ್ಯ ಅದು ದೇವರ ವರದಾನ. ಪ್ರಕಟಣೆ ಗ್ರಂಥದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ,
ಬಿಡುಗಡೆಗಳು ಬೇರೆ ಬೇರೆ ಭಾಗಗಳಲ್ಲಿ ನಡೆಯುತ್ತದೆ. ನಮ್ಮ ಪ್ರಕೃತಿಗೂ ಕೂಡ ದೇವರು ಬಿಡುಗಡೆಯನ್ನು ಕೊಡ್ಲಿಕ್ಕಿದ್ದಾನೆ. ಆತನು ಬರುವಾಗ ಮಧ್ಯ ಆಕಾಶದಲ್ಲಿ ಬರುವಾಗ ಪ್ರಕಟಣೆ 19 ಹೇಳುತ್ತೆ ತರುವಾಯ ಆ ಮೊದಲನೆಯ ಮೃಗವು ಭೂರಾಜರು ಅವರ ಸೈನ್ಯಗಳವರು ಆ ಕುದುರೆಯ ಮೇಲೆ ಕೂತಿದ್ದವನ ಮೇಲೆಯೂ ಆತನ ಸೈನ್ಯದ ಮೇಲೆಯೂ ಯುದ್ಧ ಮಾಡುವುದಕ್ಕಾಗಿ ಕೂಡಿ ಬಂದಿರುವುದನ್ನು ಕಂಡೆನು. ಆಗ ಮೃಗವು ಸೆರೆ ಸಿಕ್ಕಿತು. ಇಲ್ಲಿ ಸೈತಾನನು ಸೆರೆ ಸಿಗ್ತಾನೆ, ಬಂಧಿಸಲ್ಪಟ್ಟ ಮೇಲೆ ಒಂದು ಬಿಡುಗಡೆ ಇದೆ. 20ನೇ ಅಧ್ಯಾಯದ 1 ಮತ್ತೆ 3, 4 ವಾಕ್ಯ. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಳಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪವೆಂಬ ಘಟಸರ್ಪವನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷದ ತೀರುವ ತನಕ ಸೈತಾನನು ಇನ್ನೂ ಜನಗಳನ್ನು ಮರಳುಗಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಇಲ್ಲಿ ಪ್ರಕೃತಿಗೂ ಕೂಡ ಒಂದು ಬಿಡುಗಡೆ ಆಯ್ತು ನೋಡ್ರಿ. ಆಮೇಲೆ ನಮ್ಮ ಸುತ್ತಲಿನ ಪರಿಸರಕ್ಕೂ ಒಂದು ಬಿಡುಗಡೆ. ಸೈತಾನನು ಆಳ್ವಿಕೆ ಮಾಡ್ತಾ ಇರುವಂತ, ಸೈತಾನನು ಕೆಲವರನ್ನ ಮೋಸಗೊಳಿಸಿ ವಂಚನೆಗೊಳಿಸಿ ಕುಟುಂಬಗಳನ್ನ ಹಾಳು ಮಾಡಿ ವ್ಯಕ್ತಿಗಳನ್ನ ನಾಶ ಮಾಡ್ತಾ ಇರುವಂತ ಅವನನ್ನ ಬಂಧಿಸಿ ನಮ್ಮ ಇಡೀ ಭೂಮಿಗೆ ಒಂದು ಬಿಡುಗಡೆಯನ್ನ ದೇವರು ಕೊಡ್ತಾರೆ. ಇದೆಲ್ಲ ಡೆಲಿವರೆನ್ಸ್. ದಿಸ್ ಇಸ್ ದ ಡೆಲಿವರೆನ್ಸ್. ಆಮೇಲೆ ಅರ್ಥ ಮಾಡ್ಕೊಳ್ರಿ, ಇದು ಡೆಲಿವರೆನ್ಸ್. ನಾವು ಕೇಳುವಂತ ಸಣ್ಣ ಪುಟ್ಟ ರೋಗ, ಹಣಕಾಸು ಅಥವಾ ಏನೋ ಮನೆ, ಮಕ್ಕಳು, ಇವೆಲ್ಲ ದೇವ್ರ ವಿಷಯದಲ್ಲಿ ಅದು ಬಿಡುಗಡೆಗಳು ಏನು ಅಲ್ಲ. ಅದು ದೇವರಿಗೆ ಇದು ನೋಡ್ರಿ, ಇದು ನಿಜವಾದ ಬಿಡುಗಡೆ. ಬಾಧಿಸುತ್ತಿರುವಂತ ದುಷ್ಟ ವೈರಿಯನ್ನ, ಸೈತಾನನನ್ನ ಸೆರೆ ಹಿಡಿದು ಸರಪಳಿಗಳಿಂದ ಕೂಡಿ ಹಾಕಿ 1000 ವರ್ಷ ಬಂಧನದಲ್ಲಿಡೋದು ಒಂದು ಬಿಡುಗಡೆ. ಆಮೇಲೆ ಜನರಿಗೊಂದು ಬಿಡುಗಡೆ, ದೇವ ಜನರಿಗೊಂದು ಬಿಡುಗಡೆ, ಆಳ್ವಿಕೆಗೊಂದು ಬಿಡುಗಡೆ. ಎಂತ ಸುಂದರವಾದಂತ ಬಿಡುಗಡೆ ನನ್ನ ಕರ್ತನ ಕೈಯಲ್ಲಿದೆ. ನಾನು ಹೇಳ್ತೀನಿ ಕೇಳ್ರಿ, ಯಾವ ವಿಷಯ ಬಿಡುಗಡೆ ಆಗ್ಲಿಲ್ವೋ ನೀನ್ ಇನ್ನೂ ಹೆಚ್ಚಾಗಿ ದೇವ್ರ ಸನ್ನಿಧಾನಕ್ಕೆ ಬರಬೇಕು ಅನ್ನೋದು ದೇವರ ಆಸೆ. ಬಿಡುಗಡೆ ಕೊಡದೇ ಇರ್ಲಿಕ್ಕೆ ಬಲ ಇಲ್ಲದೆ ದೇವ್ರು ಕೊಡದೇ ಇರೋದಲ್ಲ, ಬಿಡುಗಡೆ ಮಾಡ್ಲಿಕ್ಕೆ ಆಗದೆ ದೇವ್ರು ಸುಮ್ಮನೆ ಕುಳಿತದ್ದಲ್ಲ. ದೇವರು ಬಿಡುಗಡೆ ಕೊಡ್ಲಿಲ್ಲ ಅಂದ್ರೆ ನೀನ್ ಆಲೋಚನೆ ಮಾಡಬೇಕು. ಸತ್ಯ ವೇದವನ್ನ ಓದುವಂತ ದೇವ ಮಗುವೆ, ನೀನ್ ಆಲೋಚಿಸಬೇಕು, ಏನು ಯಾಕೆ ನನ್ನ ಈ ವಿಷಯದಲ್ಲಿ ಬಿಡುಗಡೆ ಆಗಿಲ್ಲ ಅಂದ್ರೆ ನೀನು ದೇವರ ಸಂಗಡ ಇನ್ನೂ ಹೆಚ್ಚಾಗಿ ಬರಬೇಕು. ದೇವರ ಹಸ್ತದ ಕೆಳಗೆ ಇನ್ನೂ ನೀನು ತಗ್ಗಿಸಿಕೊಳ್ಬೇಕು. ದೇವರ ಸಂಗಡ ಇನ್ನೂ ನೀನು ಅನ್ಯೋನ್ಯತೆ ಉಳ್ಳವಳಾಗಿರ್ಬೇಕೆನ್ನುವ ದೇವರ ಉದ್ದೇಶವಾಗಿರಬಹುದು. ಆ ಕಾರಣಕ್ಕೆ ಬಿಡುಗಡೆ ಆಗದೇ ಇರುವ ವ್ಯಕ್ತಿಗಳೇ ಕೇಳ್ರಿ, ನೀವು ಬಿಡುಗಡೆ ಹೊಂದಬೇಕಾದ್ರೆ ಇನ್ನೂ ದೇವರ ಹತ್ತಿರಕ್ಕೆ ಬನ್ನಿ. ಕರ್ತನ ಆತ್ಮನು ನಿಮ್ಮ ಮೇಲೆ ಇನ್ನೂ ಬರಬೇಕು. ಆತನು ಇನ್ನೂ ಸಂತೋಷ ಪಡಬೇಕು. ಪವಿತ್ರ ಆತ್ಮನು ಆ ಕ್ಷಣದಲ್ಲಿ ನಿಮ್ಮನ್ನ ಬಿಡುಗಡೆ ಮಾಡ್ತಾನೆ. ಆಮೇಲೆ ಬಿಡುಗಡೆ ಆಗಿಲ್ಲ ಅಂತ ನಾವು ಕುತ್ಕೊಳ್ಳೋದಲ್ಲ, ಬಿಡುಗಡೆ ಆಗಿಲ್ಲ ಅಂದ್ರೆ ಇನ್ನೂ ಹೆಚ್ಚಾಗಿ ಸತ್ಯವೇದ ಓದೋದು, ಪ್ರಾರ್ಥನೆ ಮಾಡೋದು, ಉಪವಾಸ ಮಾಡೋದು, ಕೂಟಗಳಲ್ಲಿ ಭಾಗವಹಿಸೋದು ಯಾವುದಿದೆಯೋ ಅದನ್ನು ಇನ್ನೂ ಹೆಚ್ಚಾಗಿ ಮಾಡುವಾಗ ದೇವರು ತನ್ನಿಂದ ತಾನೇ ಆ ವಿಷಯದಲ್ಲಿ ಬಿಡುಗಡೆ ಕೊಡುವವನಾಗಿದ್ದಾನೆ. ಬಿಡುಗಡೆ ಆಗಿಲ್ಲ ದೇವರಿಂದ ಹಿಂಜಾರಿ ಹೋಗಿ ಮನೇಲಿ ಕುತ್ಕೊಳ್ಳೋದಲ್ಲ ದೇವ್ರು ನಿನ್ನನ್ನ ಕರ್ದಿರೋದು. ದೇವರು ಕರ್ದಿರೋದು ಬಿಡುಗಡೆ ಕೊಡೋದಕ್ಕೆ ಆತನಿಗೆ ಸಾಧ್ಯ ಉಂಟು. ಬಿಡುಗಡೆ ಮಾಡೋದಕ್ಕೆ ನನ್ನ ಕರ್ತನಿಗೆ ಸಾಮರ್ಥ್ಯ ಉಂಟು. ನೀನು ಬರಬೇಕು ಇನ್ನು ಹತ್ರ. ದೇವರಿಗೆ ಬಹಳ ಇಷ್ಟ ಏನು ಗೊತ್ತಾ? ತನ್ನ ಮಕ್ಕಳು ತನ್ನ ಹೃದಯದ ಹತ್ತಿರ ಬರಬೇಕೆನ್ನೋದಾಗಿ. ಒಂದು ನಿಮಿಷ ಎದ್ದು ನಿಂತು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾರಿಗೆಲ್ಲ ಬಿಡುಗಡೆ ಆಗ್ಲಿಲ್ಲ, ಇದುವರೆಗೆ ಯಾವ ವಿಷಯದಲ್ಲಿ ನಿನಗೆ ಬಿಡುಗಡೆ ಆಗಿಲ್ಲ, ಇವತ್ತು ಒಂದು ಡೆಲಿವರೆನ್ಸ್ ಆಗಿ ನಾನು ನಿನಗೆ ಕೂಗಿ ಹೇಳ್ತಾ ಇದ್ದೇನೆ. ಇವತ್ತು ಈ ಜನವರಿಯಲ್ಲಿ 10 ವರ್ಷ ನಿನಗೆ ಬಿಡುಗಡೆ ಆಗ್ಲಿಲ್ವಾ? ಈ ಜನವರಿಯಲ್ಲಿ ಬಿಡುಗಡೆ ಆಗುತ್ತೆ. 15 ವರ್ಷದಿಂದ ನಿನಗೆ ಬಿಡುಗಡೆ ಆಗ್ಲಿಲ್ವಾ? 26ರ ಜನವರಿಯಲ್ಲಿ ನಿನಗೆ ಬಿಡುಗಡೆ ಆಗುತ್ತೆ. ಎಷ್ಟೋ ವರ್ಷಗಳಿಂದ ಸಿಸ್ಟರ್ ನಾನು ಹಾಸಿಗೆಯಲ್ಲಿದ್ದೇನೆ, ದೇವರು ಈ ಜನವರಿಯಲ್ಲಿ ನಿನ್ನನ್ನು ಎಬ್ಬಿಸಲಿಕ್ಕೆ ಶಕ್ತನು. ಎಷ್ಟೋ ವರ್ಷದಿಂದ ನನ್ನ ಕುಟುಂಬದ ವಿಷಯವಾಗಿ ಕಣ್ಣೀರು ಸುರಿಸ್ತಾ ಇದ್ದೇನೆ, ನನ್ನ ಕರ್ತನಿಗೆ ಸಾಧ್ಯ ಈ ಜನವರಿಯಲ್ಲಿ ನಿನ್ನ ಕಣ್ಣೀರನ್ನ ಒರೆಸಿ ಆತನು ಸಂತೋಷವಾಗಿ ಮಾರ್ಪಡಿಸಲಿಕ್ಕೆ ಸಾಧ್ಯ. ಹಾಗಾದ್ರೆ ನೀನೇನ್ ಮಾಡಬೇಕು? ಹಾಸಿಗೆಯಲ್ಲಿ ಮಲಗಿದ್ದೀಯಾ? ಹಾಸಿಗೆಯ ಮೇಲಿರುವಾಗಲೇ ಸ್ತುತಿ ಸ್ತೋತ್ರಗಳು ನಿನ್ನ ಬಾಯಿಂದ ಮೊಳಗಲಿ. ಹಾಸಿಗೆಯ ಮೇಲೆ ಇರುವಾಗಲೇ
ನಿನ್ನ ಬಾಯಿಂದ ಪಾಸಿಟಿವ್ ಮಾತುಗಳು ಕರ್ತನೆ ಹೊರಬರಲಿ. ನೀನು ಹಾಸಿಗೆಯ ಮೇಲೆ ಇರುವುದಾದರೂ ನಿನ್ನ ಬಾಯಿಯಿಂದ ಹೇಳು, ನನ್ನ ಕರ್ತನು ಯೆಹೋವ ರಾಫನಾಗಿದ್ದಾನೆ, ಆತನು ನನ್ನನ್ನು ಈ ಕ್ಷಣದಲ್ಲಿಯೂ ಎಬ್ಬಿಸಲಿಕ್ಕೆ ಶಕ್ತನು. ನೀನು ಕೂಗುವುದಾದರೆ ನನ್ನ ಕರ್ತನು ನಿನ್ನನ್ನು ಹಾಸಿಗೆಯಿಂದ ಎಬ್ಬಿಸಲಿಕ್ಕೆ ಸಾಧ್ಯ. ಈಗೋ ಕುಟುಂಬದಲ್ಲಿ ಕಣ್ಣೀರು ಸುರಿಸ್ತಾ ಇದೆಯಾ, ಇದು ಸರಿ ಆಗಲ್ಲ ಅನ್ನೋದು ನಿನ್ನ ಮೈಂಡಲ್ಲಿ ಬರ್ತಾ ಇದೆಯಾ? ಆದ್ರೆ ಹೇಳ್ತೀನಿ ಕೇಳು, ಯೇಸುವಿನ ನಾಮದಲ್ಲಿ ಕೂಗಿ ಹೇಳು, ಮುರಿದದ್ದನ್ನ ಒಂದು ಮಾಡುವ ದೇವರು ನನ್ನ ಸಂಗಡ ಇದ್ದಾನೆ, ಬಿಡುಗಡೆ ಕೊಡೋದಕ್ಕೆ ಆತನು ಶಕ್ತನು. ದೇವರ ವಾಕ್ಯ ಹೇಳಿದೆ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು ಎಂದು ಹೇಳುವ ವಾಕ್ಯ. ಅದನ್ನ ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿ ಆ ವಾಕ್ಯವನ್ನ ರಿಲೀಸ್ ಮಾಡು. ಬಿಡುಗಡೆಯ ನಾಯಕನು ನಿನ್ನ ಮಧ್ಯದಲ್ಲಿದ್ದಾನೆ, ಬಿಡುಗಡೆ ಕೊಡುವ ದೇವರು ನಿನ್ನ ಹತ್ತಿರದಲ್ಲಿದ್ದಾನೆ, ಬಿಡುಗಡೆ ಕೊಡುವ ದೇವರು ನಿನ್ನ ಮನೆಯಲ್ಲಿದ್ದಾನೆ. ಬಿಡುಗಡೆ ಆದ್ರೇನೆ ನೀನು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಬಿಡುಗಡೆಗಾಗಿ ಪ್ರಾರ್ಥಿಸಿರಿ. ಅಲ್ಪ ನಿಮಿಷ ನನ್ನ ಸಂಗಡ ಪ್ರಾರ್ಥಿಸಿರಿ. ಇದುವರೆಗೆ ಆಗದೇ ಇರುವ ವಿಷಯವನ್ನು ನೆನಪಿಸಿಕೊಂಡು ಅಲ್ಪ ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಅಲ್ಪ ನಿಮಿಷ ಪ್ರಾರ್ಥನೆ ಮಾಡೋಣ. ಬಿಡುಗಡೆ ಈ ಬೆಳಗಿನ ಜಾವದಲ್ಲಿ ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಆತ್ಮ, ನಿನ್ನ ಶರೀರ, ನಿನ್ನ ಪ್ರಾಣಕ್ಕೆ ನನ್ನ ದೇವರು ಬಿಡುಗಡೆಯನ್ನು ಉಂಟು ಮಾಡ್ತಾ ಇದ್ದಾನೆ. ದೇವರು ಕೊಡುವ ಬಿಡುಗಡೆ ಅದು ಶಾಶ್ವತವಾದ ಬಿಡುಗಡೆ, ಅದು ಟೆಂಪ್ರವರಿ ಅಲ್ಲ. ಇದುವರೆಗೂ ಸ್ಟಾಪ್ ಆಗಿರುವ ಎಲ್ಲ ಬಾಗಿಲುಗಳು, ಇದುವರೆಗೂ ಮುಚ್ಚಿರುವ ಎಲ್ಲ ಬಾಗಿಲುಗಳು ಈ ಬೆಳಗಿನ ಜಾವ ದೇವರು ನಿನಗಾಗಿ ತೆರೀತಾ ಇದ್ದಾರೆ. ನೀನು ದೇವರ ಹತ್ತಿರಕ್ಕೆ ಬಾ, ನೀನು ದೇವರ ಹತ್ತಿರಕ್ಕೆ ಬಾ. ಬಿದ್ದು ಹೋದ ನಿನ್ನ ಪ್ರಾರ್ಥನಾ ಜೀವಿತ ಕಟ್ಟು, ಬಿದ್ದು ಹೋದ ನಿನ್ನ ಉಪವಾಸವನ್ನ ಕಟ್ಟು, ಬಿದ್ದು ಹೋದ ನಿನ್ನ ಭಯ ಭಕ್ತಿಯನ್ನ ತಿರುಗಿ ಕಟ್ಟು. ಯೇಸು ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಇಗೋ, ನಿನಗಾಗದೇ ಇರುವ ಬಿಡುಗಡೆಗಳನ್ನು ಕರ್ತನು ಮಾಡ್ತಾ ಇದ್ದಾನೆ. ನೀನು ಹೋದ ವಿಷಯಗಳಲ್ಲಿ, ನಿನ್ನ ಕಣ್ಣೀರು ಸುರಿಸ್ತಾ ಇರುವ ವಿಷಯಗಳಲ್ಲಿ ಇಗೋ ನನ್ನ ಕರ್ತನು ಕೈ ಹಾಕ್ತಾ ಇದ್ದಾನೆ. ಬಿಡುಗಡೆಯ ನಾಯಕನು ಕೈ ಹಾಕ್ತಾ ಇದ್ದಾನೆ. ಮೊದಲನೆಯದೇನ ದೇವರನ್ನ ಹುಡುಕಿಕೊಂಡು ಬಂದಂತ ಆ ಹುಡುಕುವಿಕೆ ಇದೆಯಾ ಇವತ್ತು? ಕರ್ತನು ನಿನ್ನಲ್ಲಿ ಬಯಸ್ತಾ ಇದ್ದಾನೆ, ಬಾ ಹತ್ತಿರಕ್ಕೆ. ಎಲ್ಲಿ ಕಳ್ಕೊಂಡಿದೆಯೋ, ಆತ್ಮಿಕ ಜೀವಿತದಲ್ಲಿ ಎಲ್ಲಿ ನಷ್ಟ ಮಾಡ್ತಾ ಇದೆಯೋ ತಿರುಗಿ ಕಟ್ಟು. ನನ್ನ ದೇವರು ಬಿಡುಗಡೆ ಕೊಡ್ತಾ ಇದ್ದಾನೆ. ಬಿಡುಗಡೆ ನಾಯಕ ಜಯವನ್ನು ಕೊಡುವರು, ನನ್ನಲ್ಲೇ ಇರುವರು. ಎಂತ ಆನಂದ, ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಪಾಪವೆಲ್ಲ ಅಳಿಸಿ, ನನ್ನ ಪಾಪವೆಲ್ಲ ಅಳಿಸಿ, ಹೊಸ ಮನುಷ್ಯಳಾಗಿ ಮಾಡಿದ, ಹೊಸ ಮನುಷ್ಯಳಾಗಿ ಮಾಡಿದ. ಬಿಡುಗಡೆ ನಾಯಕ ಜಯವನ್ನು ಕೊಡುವರು, ನನ್ನಲ್ಲೇ ಇರುವರು. ಎಂತ ಆನಂದ. ಕರ್ತನಾದ ದೇವರೇ ಸ್ತೋತ್ರ ಸ್ವಾಮಿ. ಯಾವ ಸಂಬಂಧವಾಗಿಯೂ ಚಿಂತಿಸದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿರಿ ಎಂದು ವಾಕ್ಯ ಹೇಳುವ ಪ್ರಕಾರ ಸ್ವಾಮಿ ಯೇಸುವಿನ ನಾಮದಲ್ಲಿ ಕಥನೆ ಇವರು ಬಿಡುಗಡೆ ವಿಷಯದಲ್ಲಿ ಕಪಾದರೆ ಸೋತದರೆ ಸ್ವಂತ ಕಥನೆ ಆತ್ಮ
ದೇವರೇ ಸ್ತೋತ್ರ, ಶರೀರ ಆತ್ಮ ಪ್ರಾಣ ಸ್ವಾಮಿ ರಾಜ, ದೇವರೇ ಸ್ತೋತ್ರ ದೇವರು ಎಲ್ಲವೂ ಕರ್ತನೆ ನಿಮ್ಮ ನಿಯಂತ್ರಣ ಕೊಡ್ತೇವೆ ಸ್ವಾಮಿ. ಯಾರೆಲ್ಲ ವಿಷಯದಲ್ಲಿ ಕರ್ತನೆ ಆತ್ಮದಲ್ಲಿ ಬಿಡುಗಡೆ ಇಲ್ಲವೋ ಸ್ವಾಮಿ, ಯಾರಿಗೆ ಶರೀರದಲ್ಲಿ ಬಿಡುಗಡೆ ಇಲ್ಲವೋ ಸ್ವಾಮಿ, ಯಾರಿಗೆ ಪ್ರಾಣದಲ್ಲಿ ಬಿಡುಗಡೆ ಇಲ್ಲವೋ ಸ್ವಾಮಿ, ಎಲ್ಲ ಭಾಗದಲ್ಲಿ ದೇವರೇ ನಿಮ್ಮ ರಕ್ತದಿಂದ ಅವರಿಗೆ ಬಿಡುಗಡೆ ಉಂಟಾಗಲಿ ಸ್ವಾಮಿ. ಅಪ್ಪಾ ದೇವರೇ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಕರ್ತನೆ ಈ ದಿನ ಕರ್ತನೆ 2026ನೇ ವರ್ಷದ ಕರ್ತನೆ ಮೊದಲನೇ ತಿಂಗಳಲ್ಲಿ ಕರ್ತನೆ ದೇವರೇ ಈ ಒಂದು ಬಿಡುಗಡೆ ತಿಂಗಳಾಗಿ ಇದನ್ನು ಮಾರ್ಪಡಿಸಿ ಎಂದು ಪ್ರಾರ್ಥನೆ ಮಾಡ್ತಿದ್ದಾರೆ. ಇನ್ನು ಈ ವರ್ಷ ಪೂರ್ತಿಯಾಗಿ ಸ್ವಾಮಿ ಕರ್ತನೆ ಅವರು ಕರ್ತನೆ ಸಂತೋಷವುಳ್ಳರಾಗಿ ಸ್ವತಂತ್ರವುಳ್ಳರಾಗಿ ಇದನ್ನು ಆರಾಧನೆ ಮಾಡಿ ಕೃಪೆ ಕೊಡು ಸ್ವಾಮಿ. ಅವರು ಕೈ ಹಾಕುವಂಥ ಪ್ರತಿಯೊಂದು ಕೆಲಸಗಳಲ್ಲಿ ಸಫಲತೆಯನ್ನು ಕಾಣಲಿಕ್ಕೆ ಸಹಾಯ ಮಾಡು ಸ್ವಾಮಿ. ಆತ್ಮಿಕ ಮಂಡಲದಲ್ಲಿ ದೇವರೇ ಅವರು ಚಲಿಸುವಾಗ ದೇವರೇ ಅದ್ಭುತಗಳನ್ನು ಮಹತ್ಕಾರ್ಯಗಳನ್ನು ಕಾಣಲೆಂದು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಹಾಗೆ ಮಾಡಿದಾಗ ಸ್ತೋತ್ರ ಮಾಡಿದರೆ ಅದ್ಭುತ ನೀನು ಮಾಡು, ಎಲ್ಲ ಮಹಿಮೆನೂ ಉಂಟಾಗಲಿ. ಅದೇ ಯೇಸು ನಾಮದಲ್ಲಿ ತಂದೆಯಾದ ದೇವರೇ.